ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಮ್ಮ ಯೋಜನಾ ಮಿತ್ರ ಚಾನಲ್ಗೆ ಸ್ವಾಗತ. ಇವತ್ತಿನ ತುಂಬಾ ಮುಖ್ಯವಾದ ಮಾಹಿತಿ ಏನಂದ್ರೆ, ಬೆಳೆ ಹಾನಿ ಪರಿಹಾರ ರೈತರಿಗೆ ಎಷ್ಟು ಬಿಡುಗಡೆ ಆಗಿದೆ ಮತ್ತು ಎಷ್ಟು ರೈತರಿಗೆ ಸಿಗುತ್ತಿದೆ. ಇವತ್ತು ಯಾವ ಜಿಲ್ಲೆ ರೈತರಿಗೆ ಸಿಗುತ್ತಿದೆ ಅಂತ ನೋಡೋದಾದ್ರೆ 14 ಜಿಲ್ಲೆಗಳ ಲೀಸ್ಟನ್ನು ಕೂಡ ಸರ್ಕಾರದಿಂದ ಬಿಡುಗಡೆ ಮಾಡಲಾಗಿದೆ. ಮೊದಲನೇ ಹಂತದಲ್ಲಿ 14 ಜಿಲ್ಲೆಗಳ ರೈತರಿಗೆ ಬರುತ್ತಿದೆ. ಸ್ನೇಹಿತರೆ, ಕರ್ನಾಟಕಕ್ಕೆ ಎಷ್ಟು ಹಣ ಬಿಡುಗಡೆ ಆಗಿದೆ ಅಂತ ನೋಡೋಣ. ಈ ಒಂದು ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಪ್ರತಿಯೊಬ್ಬರು ಕೂಡ ಕೊನೆಯವರೆಗೂ ನೋಡಿ. ಈ ಒಂದು 14 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆ ಇದೆಯಾ ಇಲ್ವಾ ಅಂತ ಕೂಡ ನಿಮಗೆ ಗೊತ್ತಾಗುತ್ತೆ. ಸ್ನೇಹಿತರೆ, ಪ್ರತಿಯೊಬ್ಬರು ಕೂಡ ಸಂಪೂರ್ಣವಾಗಿ ಕೊನೆಯವರೆಗೂ ನೋಡಿದ್ರೆ ಅರ್ಥವಾಗುವಂತದ್ದು. ಕರ್ನಾಟಕ ಸರ್ಕಾರದಲ್ಲಿ 2,000 ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಹೌದು ಸ್ನೇಹಿತರೆ, ರಾಜ್ಯದಲ್ಲಿ ಒಟ್ಟು ಹಾನಿಯಾದ ಪ್ರದೇಶ 12.54 ಲಕ್ಷ ಹೆಕ್ಟೇರ್ ಪ್ರದೇಶ ಹಾಳಾಗಿದೆ ಅಂತ ಕೂಡ ತಿಳಿಸಲಾಗಿದೆ. ಪ್ರತಿಯೊಬ್ಬರ ಭೂಮಿ ಹಾಳಾಗಿರುವ ಕಾರಣಗಳಿಂದ, ಬೆಳೆ ಅತಿವೃಷ್ಟಿಯಾಗಿರುವ ಕಾರಣಗಳಿಂದ ಇಲ್ಲಿ ರೈತರ ಖಾತೆಗೆ ಹಣ ಜಮವಾಗ್ತಾ ಇದೆ. ಇಂದು 5.29 ಹೆಕ್ಟೇರ್ ಪ್ರದೇಶಕ್ಕೆ ಪರಿಹಾರ ಸಿಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ. ಸ್ನೇಹಿತರೆ, ಇಲ್ಲಿ ಯಾವ ಜಿಲ್ಲೆಗೆ ಹಣ ಸಿಗ್ತಾ ಇದೆ ಅಂತ ನೋಡೋಕ್ಕಿಂತ ಮೊದಲು ಎಷ್ಟು ಹಣವನ್ನು ನೀಡ್ತಿದ್ದಾರೆ ಅಂತ ನೋಡೋಣ. ಸರ್ಕಾರದ ಪ್ರತಿ ಹೆಕ್ಟೇರ್ಗೆ ಈ ಒಂದು ಹಣವನ್ನು ಕೊಡ್ತಾ ಇದ್ದಾರೆ. ಪ್ರತಿ ಜಾಗದ ಪ್ರಮಾಣವನ್ನು ಆಧರಿಸಿ ರೈತರ ಒಂದು ಜಮೀನಿಗೆ ಹೋಗಿ ಸಮೀಕ್ಷೆಯನ್ನು ಮುಗಿಸಿದ ನಂತರ ಈ ಒಂದು ಹಣವನ್ನು ಕೊಡುವುದಕ್ಕೆ ಆರಂಭಿಸಿದ್ದಾರೆ ಮತ್ತು ಹೆಚ್ಚುವರಿಯಾಗಿ ಕೊಡ್ತಾ ಇದ್ದಾರೆ. ಸ್ನೇಹಿತರೆ, ಇದಂತೂ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. 8,500 ರು ಪ್ರತಿ ರೈತರಿಗೆ ಹೆಚ್ಚುವರಿಯಾಗಿ ನೀಡ್ತಾ ಇದ್ದಾರೆ. ಒಣಭೂಮಿ ಪ್ರದೇಶಕ್ಕೆ 12,000 ರೂಪಾಯಿ ಸಿಗ್ತಾ ಇದೆ ಮತ್ತು ನೀರಾವರಿ ಪ್ರದೇಶಕ್ಕೆ 25,500 ರೂಪಾಯಿ ಸಿಗ್ತಾ ಇದೆ. ಹಾಗೂ ನಿರಂತರ ಬೆಳೆಗಳು ಅಂದ್ರೆ ದೀರ್ಘಾವಧಿ ಬೆಳೆಗಳಾಗಿರ್ತಾವಲ್ವಾ, ತೋಟಗಾರಿಕೆ ಬೆಳೆಗಳಿಗೆ ಇಲ್ಲಿ 31,000 ರೂಪಾಯಿ ಸಿಗ್ತಾ ಇದೆ. ಈ ಬಾರಿ ಸರ್ಕಾರದಿಂದ ಪ್ರತಿ ರೈತರಿಗೂ ಹಣ ಹೆಚ್ಚಿಸಿ ರೈತರ ಖಾತೆಗೆ ಸಿಗ್ತಾ ಇದೆ. ಪ್ರತಿ ರೈತರಿಗೂ ಕೂಡ ಇಲ್ಲಿ 8,500 ರು ಹಣವನ್ನ ಹೆಚ್ಚಳ ಮಾಡಿ ರೈತರ ಖಾತೆಗೆ ಇಂದು ಜಮಾ ಮಾಡ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಇವತ್ತು ಯಾವ ಜಿಲ್ಲೆಗೆ ಹಣ ಜಮವಾಗ್ತಾ ಇದೆ ಅಂತ ನೋಡೋಣ. ಸ್ನೇಹಿತರೆ, ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದರೂ ಮೊದಲೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದೆ ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ಇಲ್ಲಿ ಯಾವ ಜಿಲ್ಲೆಗೆ ಹಣ ಜಮವಾಗ್ತಾ ಇದೆ ಅಂದ್ರೆ ಕಲಬುರಗಿ ಜಿಲ್ಲೆ, ವಿಜಯಪುರ ಜಿಲ್ಲೆ, ಬಾಗಲಕೋಟೆ, ಬೆಳಗಾವಿ, ಬೀದರ್ ಜಿಲ್ಲೆ, ರಾಯಚೂರು, ಗದಗ, ಧಾರವಾಡ, ಯಾದಗಿರಿ ಜಿಲ್ಲೆಗೂ ಕೂಡ ಹಣ ಜಮವಾಗ್ತಾ ಇದೆ. ಬಳ್ಳಾರಿ, ಉತ್ತರ ಕನ್ನಡ ರೈತರಿಗೂ ಕೂಡ ಹಣ ಜಮವಾಗ್ತಾ ಇದೆ. ಹಾವೇರಿ ಜಿಲ್ಲಾ ರೈತರಿಗೂ ಕೂಡ ಇಂದು ಹಣ ಜಮವಾಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ. ಉಳಿದ ಜಿಲ್ಲೆಗಳ ಮುಂದಿನ ಹಂತದಲ್ಲಿ ಜಮವಾಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ. ಅಂದ್ರೆ ಈ ಒಂದು ಲಿಸ್ಟ್ನಲ್ಲಿ ನೀಡಿರುವ ಜಿಲ್ಲೆಗಳನ್ನು ಬಿಟ್ಟು ಉಳಿದ ಜಿಲ್ಲೆಗೆ ಮುಂದಿನ ಹಂತದಲ್ಲಿ ಜಮವಾಗುತ್ತದೆ. ಮತ್ತು ಸ್ನೇಹಿತರೆ, ಇಲ್ಲಿ ನಿಮ್ಮ ಜಿಲ್ಲೆಯ ಲಿಸ್ಟ್ ಏನಾದರೂ ಬರೆದಿದ್ರೆ, ಈ ಒಂದು ನಿಮಗೆ ಬಾರದಿದ್ರೆ ಈ ಕೂಡಲೇ ನೀವು ಗ್ರಾಮ 1 ಸೆಂಟರ್ಗೆ ನೀವು ಹೋಗಿ ಸ್ಟೇಟಸ್ ಚೆಕ್ ಮಾಡಿಸ್ಕೊಳ್ಬಹುದು. ಸ್ನೇಹಿತರೆ, ಇಲ್ಲಿ ಮೊದಲಿಗೆ ಈ ಒಂದು 14 ಜಿಲ್ಲೆಗಳ ರೈತರಿಗೆ ಜಮವಾಗ್ತಾ ಇದೆ. ಈ ಒಂದು 14 ಜಿಲ್ಲೆಗಳ ರೈತರಿಗೆ ಬಂದ ನಂತರ ಉಳಿದ ಜಿಲ್ಲೆವರೆಗೂ ಬರುತ್ತೆ. ಯಾಕೆಂದ್ರೆ ಹಂತವಾಗಿ ರೈತರ ಖಾತೆಗೆ ಜಮಾವಾಗುವ ಹಣ ಇದಾಗಿದೆ. ಇದು ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಪ್ರತಿಯೊಬ್ಬರು ಕೂಡ ಕೊನೆಯವರೆಗೂ ನೋಡಿ. ಈ ಒಂದು 14 ಜಿಲ್ಲೆಗೂ ಹಾಕಿದ ಬಳಿಕ ಉಳಿದ ಜಿಲ್ಲೆಗೆ ಹಣವನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. 14 ಜಿಲ್ಲೆ ಯಾವ ರೀತಿ ಅಂದ್ರೆ, ಇಂದು 14 ಜಿಲ್ಲೆಗೆ ಸರ್ಕಾರದಿಂದ ಬಿಡುಗಡೆ ಆಗುತ್ತೆ. ಆದ ನಂತರ ಪ್ರತಿ ರೈತರಿಗೂ ಈ ಒಂದು ಹಣ ಇಂದು ಬರೋದಿಲ್ಲ. ಯಾಕೆಂದ್ರೆ ತಾಲೂಕಿಗೆ ಬರಬೇಕಾಗುತ್ತೆ. ತಾಲೂಕಿಗೆ ಬಂದ ನಂತರ ರೈತರ ಖಾತೆಗೆ ಹಾಕೋಕೆ ಪ್ರಾರಂಭಿಸ್ತಾರೆ. ಈ ಒಂದು ಹಣವು ಇಷ್ಟು ಜಿಲ್ಲೆಗೆ ಯಾವಾಗ ಬರ್ತಾ ಇದೆ ಅಂತ ನೋಡೋದಾದ್ರೆ, 14 ಜಿಲ್ಲೆಗೆ ಬರ್ತಾ ಇದೆ ಅಂತ ನೋಡೋದಾದ್ರೆ ಇಂದು 2-3 ದಿನವಾದರೂ ನಿಮಗೆ ಬರುತ್ತೆ ಅಂತ ಕೂಡ ಇನ್ನೂ 2-3 ದಿನ ಬಿಟ್ಟು ಬರುತ್ತೆ ಅಂತ ಕೂಡ ತಿಳಿಸಲಾಗಿದೆ. ಯಾಕೆಂದ್ರೆ ಈ ಒಂದು 14 ಜಿಲ್ಲೆ ಲಿಸ್ಟ್ಗೆ ಹಣವನ್ನು ಇಂದು ಬಿಡುಗಡೆ ಮಾಡಿದ್ರೆ ಜಿಲ್ಲೆಗೆ ಬಂದು ತಾಲೂಕಿಗೆ ಬಂದು ರೈತರಿಗೆ ಬಂದು ತಲುಪಬೇಕೆಂದ್ರೆ 2-3 ದಿನ ಬೇಕಾಗಿದೆ. ಅದರಿಂದ ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಇಲ್ಲಿ ಪರಿಹಾರ ಹಣ ರೈತರು ಯಾವ ರೀತಿ ಚೆಕ್ ಮಾಡಬೇಕು ಅಂತ ನೋಡೋದಾದ್ರೆ, ಹಣ ಒಂದು ನೀವು ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮವಾಗುತ್ತೆ. ಸ್ನೇಹಿತರೆ, ಇಲ್ಲಿ ಪರಿಹಾರ ಹಣ ಹೇಗೆ ಚೆಕ್ ಮಾಡುವುದು ಅಂತ ನೋಡೋಣ. ಸ್ನೇಹಿತರೆ, ಇಲ್ಲಿ ಹಣವು ಯಾವ ರೀತಿ ಜಮವಾಗುತ್ತೆ ಅಂದ್ರೆ, ಹಣವು ಯಾವುದೇ ಒಂದು ಮಧ್ಯವರ್ತಿ ಇದರಲ್ಲಿ ಇರೋದಿಲ್ಲ. ನೇರವಾಗಿ ರೈತರ ಖಾತೆಗೆ ಜಮವಾಗುತ್ತೆ. ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿದ್ರೆ ಮಾತ್ರ ಅಂತ ಕೂಡ ತಿಳಿಸಲಾಗಿದೆ. ಹೌದು ಸ್ನೇಹಿತರೆ, ಸರ್ಕಾರದ ಪರಿಹಾರ ಪೋರ್ಟಲ್ಗಳಲ್ಲಿ ನೀವು ನಿಮ್ಮ ಹೆಸರನ್ನ ಹಾಕಿ ಈ ಒಂದು ಹಣ ನಮಗೆ ಯಾವಾಗ ಜಮವಾಗುತ್ತದೆ ಅಂತ ಕೂಡ ನೋಡಬಹುದು. ಯಾವ ರೀತಿ ಅಂದ್ರೆ, ನಿಮ್ಮ ಗೂಗಲ್ ಅಲ್ಲಾದ್ರೂ ಅಥವಾ ಕ್ರೋಮ್ ಅಲ್ಲಾದ್ರೂ ಈ ಒಂದು ಪರಿಹಾರ ಪೋರ್ಟಲ್ಗಳನ್ನ ಅಂತ ಒಂದು ವೆಬ್ಸೈಟ್ ಲಿಂಕ್ ಇರುತ್ತೆ. ಪರಿಹಾರ ಕರ್ನಾಟಕ ಗವರ್ಮೆಂಟ್ ಇನ್ಕಿ ಎನ್ನುವ ಒಂದು ವೆಬ್ಸೈಟ್ ಲಿಂಕ್ ಅಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಖಂಡಿತವಾಗಿ ಸಿಗುತ್ತೆ. ಅಲ್ಲಿ ಸಿಗ್ಲಿಲ್ಲ ಅಂದ್ರೆ ಈ ಒಂದು ವಿಡಿಯೋ ಕೆಳಗಡೆ ಒಂದು ವೆಬ್ಸೈಟ್ ಲಿಂಕ್ ಇರುತ್ತೆ. ಆ ಒಂದು ವೆಬ್ಸೈಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ತಾಲೂಕು ಯಾವುದು, ನಿಮ್ಮ ಜಿಲ್ಲೆ ಯಾವುದು ಮತ್ತು ನಿಮ್ಮ ಗ್ರಾಮ ಯಾವುದು ಅಂತ ಕೂಡ ಕೇಳುತ್ತೆ. ಅದನ್ನು ಸಬ್ಮಿಟ್ ಮಾಡಿದ ನಂತರ ನಿಮ್ಮ ಆಧಾರ್ ಕಾರ್ಡ್ ಅಥವಾ ಮೊಬೈಲ್ ನಂಬರ್ ಅನ್ನು ಹಾಕಿದ ತಕ್ಷಣ ನಿಮಗೆ ಪೇಮೆಂಟ್ ಸ್ಟೇಟಸ್ ತೋರಿಸುತ್ತದೆ. ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಹಣ ಯಾವಾಗ ಬರುತ್ತೆ ಅಂತ ಕೂಡ ತೋರಿಸಲ್ಪಡುತ್ತದೆ.
ಪೇಮೆಂಟ್ ಸಕ್ಸಸ್ ಅಂದ್ರೆ ಇನ್ನು 2-3 ದಿನ ಬಿಟ್ಟು ಈ ಒಂದು ಹಣ ನಿಮ್ಮ ಖಾತೆಗೆ ಬರುತ್ತೆ ಅಂತ ಕೂಡ ತಿಳಿಸಲಾಗಿದೆ. ಸ್ನೇಹಿತರೆ, ಈ ಒಂದು ಹಣ ಪ್ರತಿ ರೈತರ ಖಾತೆಗೆ ಜಮಾವಾಗ್ತಾ ಇದೆ. ಇಲ್ಲಿ ತಹಶೀಲ್ದಾರ್ ಕಚೇರಿಗೆ ಹೋಗಿ ಆದ್ರೂ ನೀವು ಈ ಒಂದು ಹಣ ಯಾವಾಗ ಸಿಗುತ್ತದೆ ಅಂತ ಕೂಡ ನೋಡಬಹುದು. ಅಥವಾ ಸರ್ವೆ ನಂಬರ್, ಹಕ್ಕುಪಾತ್ರ ಆರ್ಟಿಸಿ ದಾಖಲೆಗಳು ಸರಿಯಾಗಿದೆಯಾ ಇಲ್ವಾ ಅಂತ ಕೂಡ ಚೆಕ್ ಮಾಡಿಸ್ಕೊಳ್ಳಿ. ನಿಮ್ಮ ಗ್ರಾಮದ ಹೊತ್ತಿಗೆ ಕೆಲವು ಗ್ರಾಮದ ಪಟ್ಟಿಯನ್ನು 2-3 ದಿನದಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರೆ. ಪ್ರತಿ ರೈತರ ಖಾತೆಗೆ ಹಣ ಜಮಾವಾಗ್ತಾ ಇದೆ. ಈ ಒಂದು ಹಣವನ್ನು ಪ್ರತಿ ರೈತರು ಪಡೆದುಕೊಳ್ಳಿ ಅಂತ ಕೂಡ ನಾವು ತಿಳಿಸ್ತಾ ಇದ್ದೇವೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ನಾವು ಹಲವಾರು ಕಡೆ ಸರ್ಚ್ ಮಾಡಿ ಈ ಒಂದು ಮಾಹಿತಿಯನ್ನು ತಿಳಿಸ್ತಾ ಇದ್ದೇವೆ. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಅನಿಸಿದ್ರೆ ಒಂದೇ ಒಂದು ತಪ್ಪದೆ ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ನಿಮ್ಮ ಜಿಲ್ಲೆ ಯಾವುದು ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಈ ಒಂದು ಹಣ ನಿಮ್ಮ ಖಾತೆಗೆ ಇನ್ನು 2-3 ದಿನದಲ್ಲಿ ಬರ್ತಾ ಇದೆ. ಈ ಒಂದು 14 ಜಿಲ್ಲೆಯ ರೈತರಿಗೆ ಮಾತ್ರ ಅಂತ ತಿಳಿಸಲಾಗಿದೆ. ಬಳಿಕ ಉಳಿದ ಜಿಲ್ಲೆಗಳಿಗೆ ಬರುತ್ತದೆ. ಆ ಒಂದು ಲಿಸ್ಟನ್ನು ಯಾವಾಗ ಬಿಡ್ತಿದ್ದಾರೆ ಸರ್ಕಾರ, ಆವಾಗಲೇ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ. ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾವು ವಿಡಿಯೋ ಮಾಡುವ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತದೆ. ಸ್ನೇಹಿತರೆ, ಸರ್ಕಾರ ಕಡೆಯಿಂದ ಇಷ್ಟು ಮಾಹಿತಿ ಇತ್ತು, ನಿಮಗೆ ನಾವು ತಿಳಿಸುವಂಥ ಕೆಲಸ ಮಾಡಿದ್ದೇವೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಇನ್ನೊಬ್ಬರಿಗೂ ಕೂಡ ಶೇರ್ ಮಾಡಿ. ನೀವೇನಾದರೂ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಈ ಒಂದು ಹಣವನ್ನು ಪ್ರತಿ ರೈತರು ಪಡೆದುಕೊಳ್ಳಿ ಮತ್ತು ನಿಮ್ಮ ಜಿಲ್ಲೆ ಯಾವುದು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು.